ನಮಸ್ಕಾರ. ಕಳೆದ ಕೆಲವು ದಿನದಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಲ್ಲಿ ಒಂದು ಆತಂಕ ಮನೆ ಮಾಡಿತ್ತು. ಮತ್ತೆ ರಾಜ್ಯ ಸರ್ಕಾರ BMRCಯಲ್ಲೂ ಮೆಟ್ರೋ ದರವನ್ನು ಏರಿಸ್ತಾರೆ ಅನ್ನುವಂಥ ಒಂದು ಭಯ. ಕಳೆದ 2-3 ದಿವಸಗಳಲ್ಲಿ ಆ ಭಯ ನಿಜ ಆಗೋ ರೀತಿ ಕಂಡು ಬಂದಿದೆ. ಕೇವಲ 1 ವರ್ಷದ ಒಳಗೇನೆ, ಒಂದು 10 ತಿಂಗಳ ಹಿಂದೆನೇ ಬೆಂಗಳೂರು ಮೆಟ್ರೋ ದರವನ್ನು ಸುಮಾರು 71% ಜಾಸ್ತಿ ಮಾಡಿ ಇಡೀ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂತಂದರೆ ಅದು ಬೆಂಗಳೂರು ಮೆಟ್ರೋ ಅನ್ನುವಂಥ ಕುಖ್ಯಾತಿ ಆಗೋ ರೀತಿ BMRCಯಲ್ಲೂ ಮತ್ತು ರಾಜ್ಯ ಸರ್ಕಾರ ಇದನ್ನು ಮಾಡಿತ್ತು. ಆಗಿಂದ ಪಾರ್ಲಿಮೆಂಟ್ನ ಹೊರಗಡೆ ಮಂತ್ರಿಗಳನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಹೋರಾಟ ಮಾಡಿದೆ. ಬೆಂಗಳೂರಿನ BMRCಯ ಕಚೇರಿಗೂ ಹೋಗಿ ನೀವು ಮಾಡಿರುವಂಥ ಫೇರ್ ಫಿಕ್ಸೇಷನ್ ಕಮಿಟಿಯ ಕ್ಯಾಲ್ಕ್ಯುಲೇಷನ್ ಕೂಡ ತಪ್ಪಿದೆ, ಅದನ್ನು ಪರಿಗಣಿಸಬೇಕು ಅಂತ ಹೇಳಿ 2-3 ಗಂಟೆ ಅವ್ರ ಜೊತೆ ವಾದ ಮಾಡಿ ಸಾರ್ವಜನಿಕರು ಯಾರು ಮೆಟ್ರೋ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತುಕತೆ ಮಾಡಿಸಿ ಎಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಏನೂ ಆಗಲಿಲ್ಲ. DCM ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಮೆಟ್ರೋ ದರ ಕಡಿಮೆ ಮಾಡಬೇಕು, ಮೆಟ್ರೋ ದರ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡೋದೇ ಭಾಳ ಕಷ್ಟ ಆಗ್ತಾ ಇದೆ, ಇದೆಲ್ಲದನ್ನು ಅವರಿಗೆ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನ ಆಗಿರಲಿಲ್ಲ. ತಿರ್ಗಾ ಇವತ್ತು ಮೆಟ್ರೋ ದರವನ್ನು 9ನೇ ತಾರೀಕಿಂದ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಗಮನಕ್ಕೆ ಬಂದಾದ ಮೇಲೆ ಇವತ್ತು ಕೇಂದ್ರದಲ್ಲಿ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ನಾನು ಮಧ್ಯಾಹ್ನ ಭೇಟಿ ಮಾಡಿದೆ. ಸುಮಾರು 20 ನಿಮಿಷಗಳ ಕಾಲ ವಿಸ್ತಾರವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ BMRCಯಲ್ಲಿ ಮಾಡಿರುವಂಥ ಅನ್ಯಾಯದ ಬಗ್ಗೆ ಅವರಿಗೆ ಪುನಃ ಭಾಳ ವಿಸ್ತಾರವಾಗಿ ಅವರಿಗೆ ತಿಳಿಸ್ದೆ. ಯಾವ ರೀತಿ ಕ್ಯಾಲ್ಕ್ಯುಲೇಷನ್ ಮಾಡಬೇಕಾದಾಗ ಮ್ಯಾಥಮೆಟಿಕಲ್ ಎರರ್ಗಳನ್ನು ಮಾಡಿದ್ದಾರೆ, ಅದರಿಂದಾಗಿ ಯಾವ ರೀತಿ ಇವತ್ತು ಪ್ರಯಾಣಿಕರ ಮೇಲೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಕ್ಕೆ ತಗೊಂಡು ಬಂತು. ದೇಶದಲ್ಲೇ ಅತಿ ಹೆಚ್ಚು ದರ ಇರುವಂಥ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ಮತ್ತೆ ತಂತು. ಈ 9ನೇ ತಾರೀಕಿಂದ ಪ್ರಪೋಸ್ ಆಗಿರುವಂಥ ಮೆಟ್ರೋ ಹೈಕು ಯಾವ ಕಾರಣಕ್ಕೂ ಜಾರಿಗೆ ಬರಬಾರ್ದು. ನಾವು ರಾಜ್ಯ ಕೇಂದ್ರ ಇದನ್ನು ಫೇರ್ ಫಿಕ್ಸೇಷನ್ ಕಮಿಟಿಯವರು ಮಾಡಿದ್ರು ಮತ್ತೊಂದು ಮಾಡಿದ್ರು ಅನ್ನುವಂಥ ಟೆಕ್ನಿಕಲ್ ಆರ್ಗ್ಯುಮೆಂಟ್ಗಳಲ್ಲಿ ನಾವು ಸಿಕ್ಕಾಕೊಳ್ಳೋದಲ್ಲೇ ಜನಕ್ಕೆ ಅದರಿಂದ ಉಪಯೋಗ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು ನಾನು ಅವರಿಗೆ ಆಗ್ರಹ ಮಾಡಿದ್ದೀನಿ. ಈ ಹಿಂದೆ ಮಾಡಿರುವಂಥ ಫೇರ್ ಫಿಕ್ಸೇಷನ್ ಕಮಿಟಿಲಿ ಆಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಆ ಹಳೆ ಕಮಿಟಿ ಎದುರುಗಡೆನೇ ನೀವು ಮರುಪ್ರಸ್ತಾಪ ಮಾಡೋಕ್ಕಾದರೆ ಅದನ್ನೂ ಮಾಡಬೇಕು. ಅದಾಗಕ್ಕಾಗಲಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋದಾದರೆ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನಾದರೂ ರಚನೆ ಮಾಡಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ರೀತಿ ಮಾಡಬೇಕು ಅನ್ನೋಂಥ ಆಗ್ರಹ ಮಾಡಿದ್ದೀನಿ. ಅವರು ಸೆಕ್ರೆಟ್ರಿಗೆ ಅಲ್ಲೇ ಮಾತನಾಡಿ ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ರಾತ್ರಿ ಅಥವಾ ನಾಳೆ ಒಳಗಡೆ ಒಂದು ರಿಪೋರ್ಟ್ನ ಕೊಡಬೇಕು ಅನ್ನೋದಂಥದ್ದನ್ನು ಡೈರೆಕ್ಷನ್ನ ಅಲ್ಲೇ ಕೂಡ ಮಾಡಿದ್ದಾರೆ.